ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾವು ಜೀವನದಲ್ಲಿ ಏನು ಇದೆ ಅಂದ ಏನೂ ಇಲ್ಲ. ನಾವು ಬದುಕುವುದೇ ಒಂದು ಜೀವನ. ಆದರೂ ನಾವು ಬದುಕಬೇಕಾದ್ರೆ ನಮ್ಮಲ್ಲಿ ಆಹಾರ ಧಾನ್ಯಗಳು, ಆಹಾರದ ಪದಾರ್ಥಗಳು, ಆಹಾರದ ಪದ್ಧತಿ ನಮ್ಮಲ್ಲಿ ಚೆನ್ನಾಗಿರಬೇಕು. ಆದ್ದರಿಂದ ನಾವು ಪ್ರತಿನಿತ್ಯ ಮನೆಯಲ್ಲಿ ಉಪಯೋಗ ಮಾಡುವ ಆಹಾರ ದ್ವಿದಳ ಧಾನ್ಯ ಆಗಲಿ, ಕಾಯಿಪಲ್ಯ ಆಗಲಿ ಅಥವಾ ಗೋಧಿ ಜೋಳ ಆಗಲಿ ಯಾವುದೇ ತಿನ್ನೋದ್ರೂ ಕೂಡ ಅದನ್ನು ನಾವು ಯೋಗ್ಯವಾಗಿ ಬಳಸಿಕೊಂಡು ತಿನ್ನಬೇಕು. ಇದರಿಂದ ನಾವು ಕಾಯಿಪಲ್ಯಲ್ಲಿಯೂ ಕೆಲವು ಸತ್ವಗಳು ಇರ್ತಾವೆ, ಆ ದ್ವಿದಳ ಧಾನ್ಯದಲ್ಲಿಯೂ ಇರ್ತಾವೆ. ಅದೇ ಪ್ರಕಾರ ಇವತ್ತಿನ ದಿವಸ ಬೆಂಡೆಕಾಯಿ ಮಹತ್ವ, ಬೆಂಡೆಕಾಯಿಯಿಂದ ಆಗುವ ಪ್ರಯೋಜನಗಳು, ಬೆಂಡೆಕಾಯಿಯನ್ನು ಯಾಕೆ ಬಳಸಬೇಕು ಅನ್ನೋದನ್ನು ನಾನು ನಿಮಗೆ ನಾನು ತಿಳಿದ ಮಟ್ಟಿಗೆ ಹೇಳುತ್ತೇನೆ. ಬೆಂಡೆಕಾಯಿ ಒಂದು ನಾರ ಪದಾರ್ಥ. ಈ ನಾರ ಪದಾರ್ಥ ಇರುವುದರಿಂದ ಇದು ನಮ್ಮ ಪಚನ ಕ್ರಿಯೆಯನ್ನು ಹೆಚ್ಚು ಮಾಡುತ್ತದೆ ಮತ್ತು ಇದರಿಂದ ಮಧುಮೇಹ ಅಥವಾ ಸಕ್ಕರೆ ರೋಗ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ತೈತಿ. ಆದ್ದರಿಂದ ನಾವಂತ ಪ್ರತಿನಿತ್ಯ ಬೆಂಡೆಕಾಯಿಯನ್ನು ತಿನ್ನಬೇಕು. ಬೆಂಡೆಕಾಯಿ ಕಣ್ಣಿನ ದೋಷ ಇದ್ದರೆ ವಿಟಮಿನ್ ಎ ಇರ್ತೈತಿ. ಆದ್ದರಿಂದ ಕಣ್ಣಿನ ದೋಷವು ಕಡಿಮೆ ಮಾಡ್ತೈತಿ. ಕಣ್ಣಿನ ಯಾವುದೇ ಪ್ರಕಾರ ನಿಮಗೆ ಪ್ರಾಬ್ಲಮ್ ಇತ್ತಂದ್ರೆ ಅದು ಕಡಿಮೆ ಮಾಡ್ತೈತಿ. ದೊಡ್ಡ ಕರಳದಲ್ಲಿ ಪಚನ ಕ್ರಿಯೆ ಬಗ್ಗೆ ಏನಾದರೂ ಸಮಸ್ಯೆ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ತೈತಿ. ಆದ್ದರಿಂದ ನಮ್ಮಲ್ಲಿ ರಕ್ತಹೀನತೆ ಇದ್ರೆ ರಕ್ತಹೀನತೆಯನ್ನು ಸರಿಪಡಿಸ್ತೈತಿ. ಅಷ್ಟೇ ಅಲ್ಲದೆ ಮಲಬದ್ಧತೆ ಕೂಡ ಸರಿಪಡಿಸ್ತೈತಿ. ಮತ್ತು ಇದು ಏನು ಮಾಡ್ತೈತೆ ಅಂದ್ರೆ ನಮ್ಮಲ್ಲಿ ಹಿಮೋಗ್ಲೋಬಿನ್ Hbಯನ್ನು ಪ್ರಮಾಣವನ್ನು ಹೆಚ್ಚು ಮಾಡ್ತೈತಿ. ಮತ್ತು ಪ್ರತಿಯೊಂದು ಶರೀರದಲ್ಲಿ ಇರುವ ನರನಾಡಿಗಳಿಗೂ ಕೂಡ ಇದು ಶಕ್ತಿದಾಯಕವಾಗಿದೆ. ಅವುಗಳಿಗೆ ಬಲಾಢ್ಯವಾದ ಶಕ್ತಿಯನ್ನು ಕೊಡ್ತದೆ ಅಂತ ಹೇಳ್ಬೋದು. ಆದ್ದರಿಂದ ನೀವು ಪ್ರತಿನಿತ್ಯ ನೀವು ಬೆಂಡೆಕಾಯಿಯನ್ನು ತಿನ್ನಲೇಬೇಕು, ಉಪಯೋಗ ಮಾಡಬೇಕು. ನೀವು ಬೇಯಿಸಿ ತಿನ್ನಿ ಅಥವಾ ಕಾಯಿಪಲ್ಯ ಮಾಡಿ ತಿನ್ನಿ ಅಥವಾ ಬೆಂಡೆಕಾಯಿ ಒಂದು ಸಲ ಇದು ಲೊಳ್ಳೆ ಅಂತ ತಿನ್ನೋಕೆ ಬೇಜಾರಾಗ್ಬೋದು. ಅದನ್ನು ಕೂಡ ಸ್ವಲ್ಪ ಲಿಂಬೆಹಣ್ಣು ಹಾಕಿ ಬೇಯಿಸಿದರೆ ಆ ಲೊಳ್ಳೆ ಪದಾರ್ಥವು ಕೂಡ ಕಡಿಮೆ ಆಗ್ತೈತಿ. ಆದ್ದರಿಂದ ನೀವು ಬೆಂಡೆಕಾಯಿಯನ್ನು ಉಪಯೋಗ ಮಾಡಬೇಕು. ನಾನು ಈಗಾಗಲೇ ಬೆಂಡೆಕಾಯಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನಾಲ್ಕು ರೆಸಿಪಿಗಳನ್ನು ಮಾಡೀನಿ. ನನ್ನ ವಿಡಿಯೋವನ್ನು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಅದರಲ್ಲಿ ಇರುವಂಥ ಇದನ್ನು ನೀವು ಏನಾದರೂ ಕಮೆಂಟ್ ಇದ್ದರೆ ನಮ್ಮ ಕಮೆಂಟ್ ಮಾಡಿರಿ. ಆದ್ದರಿಂದ ನಾವು ಬದುಕುವುದು ಮೊದಲು, ನಮ್ಮ ಆರೋಗ್ಯವೇ ಸಂಪತ್ತು, ಆರೋಗ್ಯವೇ ಭಾಗ್ಯ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಗಾದೆ ಮಾತಿನಂತೆ ನಾವು ನೀವೆಲ್ಲರೂ ಕೂಡಿ ಇವತ್ತಿನ ದಿವಸ ಬೆಂಡೆಕಾಯಿ ಸೇವಿಸೋಣ, ಆರೋಗ್ಯವಂತಾಗಿರೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.